ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋನಲ್ಲಿ ಉದರ ಶ್ವಾಸದ ಇನ್ನೊಂದು ಪ್ರಭೇದವನ್ನು ಮಾಡೋಣ. ಈಗ ಕಳೆದ ಒಂದು 2-3 ವಾರಗಳಿಂದ ಕಳೆದ 2-3 ವಿಡಿಯೋಗಳಲ್ಲಿ ನಾವು ಉದರ ಶ್ವಾಸದ ಬಹಳಷ್ಟು ಪ್ರಭೇದಗಳನ್ನು ಅಭ್ಯಾಸ ಮಾಡ್ಕೊಳ್ತಾ ಬಂದಿದ್ವಿ ಮತ್ತು ಆ ಎಲ್ಲ ಪ್ರಭೇದಗಳು ಬಂದು ಇವತ್ತು ಮಾಡುವಂತಹ ಅಭ್ಯಾಸಕ್ಕೆ ಪೂರ್ವಭಾವಿ ಅಭ್ಯಾಸವಾಗಿ ನಮಗೆ ಸಹಕಾರ ಕೊಡುತ್ತೆ. ಕಳೆದ ವಿಡಿಯೋಗಳೆಲ್ಲ ಮಾಡಿದ ಅಭ್ಯಾಸಗಳನ್ನು ಉಪಯೋಗಿಸ್ಕೊಂಡು ಅದರ ಸಹಾಯದಿಂದ ಇವತ್ತು ಮಾಡುವಂತಹ ಅಭ್ಯಾಸವನ್ನು ಮಾಡೋಣ. ಈ ವಿಡಿಯೋನಲ್ಲಿ ಏನಿಲ್ಲ, ನಾವು ಕಳೆದ ವಿಡಿಯೋನಲ್ಲಿ ನಾವು ಹೇಳಿದ್ನಲ್ಲ, ಒಂದು ಹಸ್ತದ ಸಹಾಯದಿಂದ ನಾವು ಉದರ ಶ್ವಾಸವನ್ನು ಅಭ್ಯಾಸ ಮಾಡುವಂಥದ್ದು. ಇವತ್ತೇನು ಮಾಡೋಣ ಅಂದರೆ, ಯಾವುದೇ ಸಹ ನಿಮಗೆ ಕಳೆದ ವಿಡಿಯೋನಲ್ಲಿ ನಾವೇನು ಮಾಡಿದ್ವಿ, ಹಸ್ತದ ಸಹಾಯದಿಂದ ನಾವು ಉದರ ಶ್ವಾಸದ ಚಲನೆಯನ್ನು ನಾವು ಗ್ರಹಿಸ್ಕೊಂಡು ಅಭ್ಯಾಸ ಮಾಡ್ತಾಯಿದ್ವಿ. ಇವತ್ತು ಅದೂ ಸಹ ಇರೋದಿಲ್ಲ. ನೀವು ಎರಡೂ ಕೈಗಳಲ್ಲಿ ಚಿನ್ಮುದ್ರೆ ಅಥವಾ ಜ್ಞಾನ ಮುದ್ರೆಯನ್ನು ಇಟ್ಕೊಂಡು ಉಸಿರನ್ನು ತೊಗೊಳ್ಬೇಕಂದ್ರೆ ಹೊಟ್ಟೆ ಉಬ್ಸೋದು ಮತ್ತು ಉಸಿರನ್ನು ಹೊರಡೆ ಹಾಕ್ಮೇಲೆ ಹೊಟ್ಟೆ ಒಳ್ಳೆ ತೊಗೊಳ್ಳುವಂಥದ್ದು, ಇದನ್ನು ಅಳವಡಿಸ್ಕೊಂಡು ನೀವು ಅಭ್ಯಾಸವನ್ನು ಮಾಡಬೇಕಾಗಿರುತ್ತೆ. ಮತ್ತು ಇವತ್ತು ಮಾಡುವಂಥ ಅಭ್ಯಾಸದಲ್ಲಿ ಒಟ್ಟು 6 ಅಂಶಗಳನ್ನು ನಿಮ್ಮ ಉಸಿರಾಟದಲ್ಲಿ ಅಳವಡಿಸ್ಕೊಂಡು ಅಭ್ಯಾಸ ಮಾಡಬೇಕು. ಮೊದಲನೇದು ಬಂದು ಉಸಿರಾಟವನ್ನು ಸಾಧ್ಯ ಆದಷ್ಟು ನಿಧಾನವಾಗಿ ಅಭ್ಯಾಸ ಮಾಡಿ. ಎಷ್ಟು ನೀವು ನಿಧಾನವಾಗಿ ಅಭ್ಯಾಸ ಮಾಡ್ತೀವೋ ಅಷ್ಟು ನಿಮ್ಮ ಮನಸ್ಸು ಸಹ ಶಾಂತವಾಗೋದಕ್ಕೆ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ಆದಷ್ಟು ನಿಮ್ಮ ಮನಸ್ಸು ಮತ್ತು ನಿಮ್ಮ ಉಸಿರಾಟಕ್ಕೂ ಒಂದು ಸಂಬಂಧ ಇರುತ್ತೆ. ನೀವು ಅದಕ್ಕೆ ಗಮನಿಸಿರ್ಬೋದು, ಯಾವಾಗ ನಿಮಗೆ ಕೋಪ ಎಲ್ಲ ಹೆಚ್ಚಾಗುತ್ತೆ, ನಿಮ್ಮ ಉಸಿರಾಟ ವೇಗ ಆಗಿಬಿಡುತ್ತೆ. ಅದ್ರದ್ದು ವಿರುದ್ಧ ದಿಕ್ಕಿನ ಪ್ರಭಾವವೂ ಸಹ ಇರುತ್ತೆ. ನೀವು ಯಾವಾಗ ಉಸಿರಾಟವನ್ನು ನಿಧಾನವಾಗಿ ಮಾಡ್ತೀರೋ ಅಷ್ಟೇ ನಿಮ್ಮ ಮನಸ್ಸನ್ನು ಸಹ ವಿಶ್ರಾಂತಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ನಮ್ಮಲ್ಲಿ ಅಂದರೆ ಯೋಗಶಾಸ್ತ್ರದಲ್ಲಿ ಬಹಳ ಸೂತ್ರಗಳೇನು ಹೇಳೋದು ಅಂದರೆ, ಪ್ರಾಣಾಯಾಮದ ಮುಖ್ಯ ಗುರಿಯೇ ನಿಮ್ಮ ಮನಸ್ಸನ್ನು, ನಿಮ್ಮ ಉಸಿರಾಟವನ್ನು ನಿಧಾನವಾಗಿ ಮಾಡುವಂಥದ್ದು. ಸೊ ನೀವು ಎಷ್ಟು ನಿಧಾನವಾಗಿ ಉಸಿರಾಟ ಮಾಡ್ತೀರೋ ಅಷ್ಟು ನಿಮ್ಮ ಆರೋಗ್ಯದ ಮೇಲೆ ಸತ್ಪರಿಣಾಮ ಇರುತ್ತೆ. ಅದಕ್ಕೆ ಮೊದಲನೇ ಹಂತ ಬಂದೇ ನೀವು ಇದರಲ್ಲಿ ಉಸಿರಾಟವನ್ನು ನಿಧಾನವಾಗಿ ಮಾಡೋದ್ರ ಕಡೆ ಗಮನ ಹರಿಸ್ಬೇಕು. ಮೊದಲೇ ನಿಧಾನ ಆದ ನಂತರ ಎರಡನೇ ಅಂಶ ಬಂದು ನಿಶಬ್ದವಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಸಾಧಾರಣವಾಗಿ ಏನಾಗುತ್ತೆ, ನಮಗೆ ಬಹಳಷ್ಟು ಶಬ್ದ ಮಾಡ್ಕೊಂಡು ಉಸಿರಾಟ ಮಾಡ್ತಾ ಇರ್ತೀವಿ. ಅದು ಬಹಳಷ್ಟು ಕಾರಣಗಳಿಂದ ಆಗ್ತಾ ಇರ್ಬೋದು. ಆದರೆ ನೀವು ದಿನೇ ದಿನೇ ಅಭ್ಯಾಸ ಮಾಡ್ತಾ ಉಸಿರಾಟ ನಿಧಾನ ಮತ್ತು ನಿಶಬ್ದವಾಗೂ ಸಹ ಇರಲಿ. ಶಬ್ದ ಮಾಡ್ಕೊಂಡು ಉಸಿರಾಟವನ್ನು ಮಾಡೋದು ಬೇಡ. ಈ 2 ಅಂಶ ಅಳವಡಿಸ್ಕೊಳ್ಳಿ. ಮೂರನೇ ಅಂಶ ಬಂದು ದೀರ್ಘವಾಗಿ ಉಸಿರಾಟ ಮಾಡುವಂಥದ್ದು. ಸೊ ದೀರ್ಘವಾಗಿ ಉಸಿರಾಟ ಮಾಡಬೇಕಂದ್ರೆ ಒಂದು ಸಮಸ್ಯೆ ಎಲ್ಲಾಗುತ್ತೆ ಅಂದರೆ, ನಾವು ಉಸಿರನ್ನು ತಗೊಳ್ತೀವಲ್ಲ, ಮೊದಲೇ ಹೇಳಿದೆ ಉದರ ಶ್ವಾಸದಲ್ಲಿ ನಿಮ್ಮ ಹೊಟ್ಟೆಯನ್ನು ಉಬ್ಬಿಸ್ಬೇಕು ಅಂತ. ಈಗ ಹೊಟ್ಟೆ ಉಬ್ಬಿದೆ, ಉಬ್ಬಾದ್ಮೇಲೆ ಏನಾಗುತ್ತೆ, ನೀವು ಇನ್ನೂ ಉಸಿರನ್ನು ತಗೊಳ್ಬೋದಾಗಿರುತ್ತೆ. ದೀರ್ಘವಾಗಿ ಉಸಿರಾಟ ಅಂದರೆ ಹೊಟ್ಟೆ ಉಬ್ಬಾದ್ಮೇಲೆ ನೀವು ಇನ್ನೂ ಉಸಿರು ಹೆಂಗೆ ತೊಗೊಳ್ಳೋದಂದರೆ, ಇನ್ನು ನೀವು ಶ್ವಾಸಕೋಶವೆಲ್ಲ ತುಂಬಿಸ್ಬೋದು. ನಿಮ್ಮ ಎದೆಯ ಭಾಗವನ್ನು ಉಬ್ಬಿಸ್ಕೊಂಡು ನಿಮ್ಮ ಭುಜಗಳನ್ನು ಮೇಲೆ ಕೆತ್ಕೊಂಡು ಇನ್ನೂ ಸಹ ನೀವು ಅಭ್ಯಾಸವನ್ನು ಮಾಡಬಹುದು. ಆದರೆ ಅದನ್ನು ಮಾಡೋದು ಬೇಡ. ನಿಮಗೆ ನಾವು ಇಲ್ಲಿ ಏನಪ್ಪ ಈ ಉದರ ಶ್ವಾಸ ನಾವು ಕೆಲಸ ಮಾಡ್ತಾ ಇದ್ದೀವಿ, ನಿಮ್ಮ ಶ್ವಾಸಕೋಶವನ್ನು ಕೆಳಮುಖವಾಗಿ ಹಿಗ್ಸೋದಕ್ಕೆ ಸಹ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಶ್ವಾಸಕೋಶದ ಕೆಳಭಾಗವನ್ನು ಇನ್ನಷ್ಟು ಹಿಗ್ಸೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನೀವು ಇಲ್ಲೇ ಅಭ್ಯಾಸ ಮಾಡಬೇಕಂದ್ರೆ ನೀವು ದೀರ್ಘವಾಗಿ ಉಸಿರನ್ನು ತಗೊಳ್ತಾ ಹೊಟ್ಟೆನ ಉಬ್ಸಿದ್ರೆ ಅಷ್ಟೇ ಸಾಕು. ನೀವು ತಿರ್ಗಾ ಅದನ್ನು ಶ್ವಾಸಕೋಶವನ್ನು, ನಿಮ್ಮ ಎದೆಯ ಭಾಗವನ್ನು ಮತ್ತು ಭುಜಗಳನ್ನು ಉಬ್ಸೋದು ಈ ಅಭ್ಯಾಸದಲ್ಲಿ ಅವಶ್ಯಕತೆ ಇರೋದಿಲ್ಲ. ಈ ಅಭ್ಯಾಸದಲ್ಲಿ ಕೇವಲ ನಿಮ್ಮ ಶ್ವಾಸಕೋಶವನ್ನು ಕೆಳಮುಖವಾಗಿ ಹಿಗ್ಸೋದ್ರ ಕಡೆ ನಮ್ಮ ಗಮನ ಇದ್ದರೆ ಅಷ್ಟೇ ಸಾಕಾಗಿರುತ್ತೆ. ನಾವು ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಯೌಗಿಕ ಉಸಿರಾಟ, ಫುಲ್ ಯೋಗಿಕ್ ಬ್ರೀತಿಂಗ್ ಅಂತಲೂ ಹೇಳ್ತೀವಿ. ಆ ಅಭ್ಯಾಸದಲ್ಲಿ ಏನು ಮಾಡ್ತೀವಿ, ನಿಮ್ಮ ಶ್ವಾಸಕೋಶವನ್ನು ಸಂಪೂರ್ಣವಾಗಿ ತುಂಬಿಸಿ ಸಂಪೂರ್ಣವಾಗಿ ಹಿಗ್ಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ಮುಂದಿನ ದಿನಗಳಲ್ಲಿ ನಾವು ಅಭ್ಯಾಸ ಮಾಡ್ತೀವಿ. ಆದರೆ ಇವತ್ತಿನ ಅಭ್ಯಾಸದಲ್ಲಿ, ಈ ವಿಡಿಯೋದಲ್ಲಿ ನಾವು ಹೇಳುವಂಥ ಅಭ್ಯಾಸದಲ್ಲಿ ಕೇವಲ ಹೊಟ್ಟೆಯ ಭಾಗವನ್ನು ಉಬ್ಸೋದ್ರ ಕಡೆ ಮಾತ್ರ ಗಮನ ಇರಲಿ, ಅಷ್ಟೇ ಸಾಕು. ಮತ್ತು ಉಸಿರಾಟವನ್ನು ನಿಧಾನ ಆಯಿತು, ನಿಶಬ್ದ ಆಯಿತು ಮತ್ತು ದೀರ್ಘ ಅಂದರೆ ಕೆಳಮುಖವಾಗಿ ಹಿಗ್ಸುವಂಥದ್ದು, ಸಂಪೂರ್ಣ ಹೊಟ್ಟೆಯ ಭಾಗವನ್ನು ಉಬ್ಸೋದ್ರ ಕಡೆ ಗಮನ ಹರಿಸಿ ದೀರ್ಘವಾಗಿ ಉಸಿರಾಟವನ್ನು ಮಾಡುವಂಥದ್ದು. ಮತ್ತು ನಿರಂತರವಾಗಿರಬೇಕು, ಕಂಟಿನ್ಯೂಸ್ ಆಗಿರಲಿ. ನೀವು ಉಸಿರನ್ನು ಕಂಟಿನ್ಯೂಸಲ್ಲಿ, ನಾನು ಕಳೆದ ವಿಡಿಯೋನಲ್ಲಿ ನಾನು ಹೇಳಿದ್ದೀನಿ, ಉಸಿರಾಟವನ್ನು ಪ್ರಮುಖವಾಗಿ ಏನಂದರೆ, ಉಸಿರನ್ನು ಸಂಪೂರ್ಣವಾಗಿ ತುಂಬಿಕೊಂಡಾಗ, ಶ್ವಾಸಕೋಶವನ್ನು ತುಂಬಿಸಿದಾಗ ಆ ಒತ್ತಡ ಏನು ಮಾಡುತ್ತೆ, ನಿಮಗೆ ಒಂದೇ ಸರಿ ವೇಗವಾಗಿ ಉಸಿರನ್ನು ಹೊರಗಡೆ ಹಾಕುವಂತಹ ಒತ್ತಡವನ್ನು ತಂದುಬಿಡುತ್ತೆ. ಅದಕ್ಕೋಸ್ಕರ ಆ ಹಂತದಲ್ಲೂ ಸಹ ನಿಮ್ಮ ಉಸಿರನ್ನು ದೀರ್ಘವಾಗಿ ತೆಗೆದುಕೊಂಡು ಉಸಿರನ್ನು ಬಿಡಬೇಕಂದ್ರೂ ಸಹ ಅಷ್ಟೇ ನಿಯಂತ್ರಣದಲ್ಲಿ ಉಸಿರನ್ನು ಬಿಡುವಂತಹ ಅಭ್ಯಾಸವನ್ನು ನೀವು ರೂಢಿಸ್ಕೊಳ್ತಾ ಬರಬೇಕು. ಅದೇ ರೀತಿ ಉಸಿರನ್ನು ಸಂಪೂರ್ಣ ನೀವು ಶ್ವಾಸಕೋಶ ಖಾಲಿ ಮಾಡಿದಾಗಲೂ ಸಹ ಉಸಿರನ್ನು ವೇಗವಾಗಿ ತೆಗೆದುಕೊಳ್ಳುವಂತಹ ಒತ್ತಡ ನಿಮ್ಮ ಮೇಲಿರುತ್ತೆ. ಆವಾಗಲೂ ಸಹ ಅಷ್ಟೇ ನಿಯಂತ್ರಣದಿಂದ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳೋದನ್ನು ನೀವು ಅಭ್ಯಾಸ ಮಾಡ್ಕೊಳ್ತಾ ಬರಬೇಕು. ನೀವು ಯಾವ ಉಸಿರನ್ನು ಪ್ರಾರಂಭ ಮಾಡುವಂತಹ ವೇಗ ಏನಿದೆಯೋ
ಉಸಿರನ್ನು ಸಂಪೂರ್ಣ ತೆಗೆದುಕೊಳ್ಳುವಂತಹ ವೇಗ ಹಾಗೇ ಇರಬೇಕು. ಉಸಿರನ್ನು ಬಿಡುವಾಗ ನೀವು ಯಾವ ವೇಗವನ್ನು ಕಾದಿರಿಸ್ಕೊಳ್ತೀರೋ ಸಂಪೂರ್ಣ ಶ್ವಾಸಕೋಶವನ್ನು ಖಾಲಿ ಮಾಡೋವರೆಗೂ ಸಹ ಅದೇ ವೇಗವನ್ನು ಕಾದಿರಿಸ್ಕೊಂಡಿರಬೇಕು. ಮತ್ತು ನಾನು ಹೇಳಬೇಕಂದ್ರೆ ನಾನು ಹೇಳ್ತಾ ಹೋಗ್ತೀನಿ ಸಂಪೂರ್ಣ ಶ್ವಾಸಕೋಶವನ್ನು ಖಾಲಿ ಮಾಡಬೇಕು ಅಂತ. ಹಾಗಂದ್ರೆ ತುಂಬ ಒತ್ತಡ ಹಾಕಿ ಸಂಪೂರ್ಣ ನೀವು ತುಂಬ ಆ ಥರ ಒತ್ತಾಯಪೂರ್ವಕವಾಗಿ ಉಸಿರನ್ನು ಸಂಪೂರ್ಣ ಖಾಲಿ ಮಾಡೋದು ಬೇಡ. ಒಂದು ಹಂತದವರೆಗೂ ನೀವು ಉಸಿರನ್ನು, ಮತ್ತು ನಾವು ಏನೇ ಪ್ರಯತ್ನ ಮಾಡಿದ್ರೂ ಸಹ ಸಂಪೂರ್ಣ ಶ್ವಾಸಕೋಶವನ್ನು ಖಾಲಿ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ನೀವು ಎಷ್ಟಾಗುತ್ತೋ ಅಷ್ಟು ಉಸಿರನ್ನು ಹೊರ ಹಾಕಿ ತಿರ್ಗಾ ಉಸಿರನ್ನು ತೆಗೆದುಕೊಳ್ಳೋದಕ್ಕೆ ಪ್ರಾರಂಭ ಮಾಡಿ. ತುಂಬ ಒತ್ತಡ ಹಾಕಿ ಉಸಿರನ್ನು ಹೊರಗಡೆ ಹಾಕೋದು ಬೇಡ. ಅದು ನಿಮಗೆ ಬಹಳಷ್ಟು ಪ್ರಾಣಾಯಾಮಕ್ಕೆ ಬಹಳಷ್ಟು ಅಡೆತಡೆಯನ್ನು ಕೊಡ್ತಾ ಹೋಗುತ್ತೆ. ಅದಕ್ಕೋಸ್ಕರ ಅದನ್ನು ವರ್ಜಿಸ್ಕೊಳ್ಳಿ. ಕೇವಲ ದೀರ್ಘವಾಗಿ ತೊಗೊಳ್ಳೋಂಥದ್ದು ಮತ್ತು ಇಷ್ಟು ಉಸಿರಾಟ ನಿಧಾನ, ನಿಶಬ್ದ, ದೀರ್ಘ ಮತ್ತು ನಿರಂತರ 4 ಅಂಶ ಆಯಿತು. ಈಗ 5ನೇ ಅಂಶ ಬಂದು ಉಸಿರಾಟದ ಮೇಲೆ ನಿಮ್ಮ ಜಾಗೃತಿ ಇರಬೇಕು. ಅವೇರ್ನೆಸ್ ಅಂತ ಹೇಳ್ತೀವಿ. ನೀವು ಮುಖ್ಯವಾಗಿ ಪ್ರಮುಖವಾಗಿ ಯೋಗಾಭ್ಯಾಸಕ್ಕೂ ಮತ್ತು ಮಿಕ್ಕಿದಿರುವಂತಹ ಬೇರೆ ವ್ಯಾಯಾಮ ಪದ್ಧತಿಗಳಿಗೂ ಇರುವಂತಹ ವ್ಯತ್ಯಾಸ ಏನಪ್ಪ ಅಂದರೆ, ಬೇರೆ ವ್ಯಾಯಾಮ ಪದ್ಧತಿಗಳಲ್ಲಿ ನೀವು ಎಷ್ಟು ಮಾಡಿದ್ರಿ, ಏನೇನು ಅಭ್ಯಾಸ ಮಾಡಿದ್ರಿ, ಎಷ್ಟು ಗಂಟೆಗಳವರೆಗೂ ಮಾಡಿದ್ರಿ, ಈ ರೀತಿ ನಿಮಗೆ ಗಣನೆಗೆ ಬರುತ್ತೆ. ಉದಾಹರಣೆಗೆ ನೀವು ಏನಾದ್ರು ಜಿಮ್ಮಿಂಗ್ ಏನಾದ್ರು ಮಾಡ್ತಾಯಿತ್ತು ಅಂದರೆ ನೀವು ಒಂದು 5 kg ಡಂಬಲ್ಸ್ನ ಎಷ್ಟು ಸರಿ ನೀವು ಎತ್ತಿದ್ರಿ, ಈ ರೀತಿ ಅದೆಲ್ಲ ನಿಮಗೆ ಗಣನೆಗೆ ಬರುತ್ತೆ. ಯೋಗಾಭ್ಯಾಸದಲ್ಲಿ ನೀವು ಎಷ್ಟೊತ್ತು ಪ್ರಾಣಾಯಾಮ ಮಾಡಿದ್ರಿ, ಎಷ್ಟು ತರಹದ ಪ್ರಾಣಾಯಾಮ ಮಾಡಿದ್ರಿ, ಅದೇನು ನಿಮ್ಗೆ ಗಣನೆಗೆ ಬರೋದಿಲ್ಲ. ನೀವು ಎಷ್ಟು ತರಹ ಪ್ರಾಣಾಯಾಮ ಮಾಡಿದ್ರಿ ಅನ್ನೋದ್ರ ಜೊತೆಗೆ ನೀವು ಎಷ್ಟು ಏಕಾಗ್ರತೆಯಿಂದ ಅಥವಾ ಎಷ್ಟು ಜಾಗೃತಿಯಿಂದ ಅಭ್ಯಾಸ ಮಾಡಿದ್ರಿ ಅನ್ನೋದು ಬಹಳಷ್ಟು ಪ್ರಮುಖ ಆಗ್ತಾ ಹೋಗುತ್ತೆ. ನೀವು ಒಂದು 20 ತರಹದ ಪ್ರಾಣಾಯಾಮ ಮಾಡ್ಕೊಂಡು ನಿಮ್ಮ ಮನಸ್ಸು ಏನೇನೋ ಯೋಚನೆ ಮಾಡ್ಕೊಂಡು ನೀವು ಮಾಡ್ತು ಅಂದರೆ ಅದು ನಮಗೆ ಅಷ್ಟು ಪ್ರಯೋಜನಕ್ಕೆ ಬರೋದಿಲ್ಲ. ಅದಕ್ಕೆ ನೀವು ಪ್ರತಿ ಸರಿ ಈ ಅಭ್ಯಾಸಗಳು ತುಂಬ ಸರಳವಾಗಿರೋ ಅಭ್ಯಾಸವನ್ನೇ ನೀವು ನಿರಂತರವಾಗಿ ಮಾಡ್ತಾ ಬಂತು ಅಂದರೆ ನಿಮಗೆ ಬಹಳಷ್ಟು ಪರಿಣಾಮಗಳು ಸಿಗ್ತಾ ಹೋಗುತ್ತೆ. ಇದು ಸರಳವಾಗಿದೆ, ಆದರೆ ಇಷ್ಟು ಅಂಶಗಳು ನೆನ್ಪಿಟ್ಕೊಳ್ಳಿ. ಇದನ್ನೆಲ್ಲ ಏನಪ್ಪ ಅಂದರೆ ಸರಳವಾಗಿರುವಂತಹ ಸೂಚನೆಗಳಿರುವಂಥದ್ದು. ಉಸಿರಾಟ ನಿಧಾನವಾಗಿ ಮಾಡೋದಾಗಿರ್ಬೋದು, ನಿಶಬ್ದವಾಗಿ ಮಾಡೋದಾಗಿರ್ಬೋದು, ದೀರ್ಘವಾಗಿ ಮಾಡುವಂಥದ್ದು, ನಿರಂತರವಾಗಿ ಮಾಡುವಂಥದ್ದು, ಮತ್ತು ಜಾಗೃತಿ ಅನ್ನೋದು ಬಾಯಿಗೆ ಹೇಳೋಕ್ಕೆ ಸುಲಭ. ಆದರೆ ಇದನ್ನೆಲ್ಲ ನೀವು ಅಳವಡಿಸ್ಕೊಂಡು ಮಾಡಿದಾಗಲೇ ನಿಮಗೆ ಇದ್ರದ್ದು ಕ್ಲಿಷ್ಟತೆ ಗೊತ್ತಾಗ್ತಾ ಹೋಗುತ್ತೆ, ಎಷ್ಟು ಕಷ್ಟ ಇದೆ ಅನ್ನೋದು ಗೊತ್ತಾಗುತ್ತೆ. ಈ ಸರಳವಾಗಿರೋ ಅಭ್ಯಾಸಗಳನ್ನೇ ದಿನೇ ಮಾಡ್ತಾ ಬರ್ತಾ ಇರಿ. ಸೊ ಕೆಲವೊಂದೆಲ್ಲ ನಿಮಗೆ ಅದೇ ಮಾಡ್ತಾ ಇರೋ ಥರ ಅನ್ನಿಸ್ಬೋದು. ಈಗ ಉದರ ಶ್ವಾಸವನ್ನೇ ನಾವು ಕಳೆದ 3-4 ವಿಡಿಯೋದಿಂದ ಅಭ್ಯಾಸ ಮಾಡ್ತೇವೆ, ಬೇರೆ ಬೇರೆ ಪ್ರಭೇದದಲ್ಲಿ ಅಭ್ಯಾಸ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಆದರೆ ನೀವು ಮಾಡುವಂತಹ ಅಭ್ಯಾಸಗಳು ಅದೆಲ್ಲನೂ ಸಹ ಅಷ್ಟೇ ನಿಮ್ಮ ದೇಹದ ಮೇಲೆ ಸತ್ಪರಿಣಾಮ ಕೊಡ್ತಾ ಹೋಗುತ್ತೆ ಮತ್ತು ನಿಮ್ಮ ದೇಹವನ್ನು ಮುಂದಿನ ಅಭ್ಯಾಸಗಳಿಗೆ ಸಜ್ಜುಗೊಳಿಸ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ಇವತ್ತಿನ ಅಭ್ಯಾಸದಲ್ಲಿ ನೀವು ಎಷ್ಟಾಗುತ್ತಷ್ಟು ಜಾಗೃತಿಯಿಂದ ನೀವು ಅಭ್ಯಾಸವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ. ಆದಷ್ಟು ನಿಮಗೆ ಏನೇನೋ ಆಲೋಚನೆಗಳೆಲ್ಲ ಬರ್ತಾ ಹೋಗ್ತಾ ಇರುತ್ತೆ, ಅದನ್ನೆಲ್ಲ ನೀವು ವರ್ಜಿಸ್ಕೊಂಡು ಕೇವಲ ನಿಮ್ಮ ಮನಸ್ಸನ್ನು ಪ್ರಸ್ತುತ ನೀವೇನು ಮಾಡ್ತಾಯಿದ್ರು ಪ್ರಾಣಾಯಾಮದ ಕಡೆಗೆ ತರೋದಕ್ಕೆ ಪ್ರಯತ್ನ ಮಾಡಿ. ಇನ್ನೊಂದು ನಾವು ಸರಳವಾದ ಒಂದು ಸೂಚನೆ ಏನು ಹೇಳ್ಬೋದು ಅಂತಂದರೆ, ನೀವು ಏಕಾಏಕಿ ನೀವೇನೋ ಕೆಲಸ ಮಾಡ್ತಾ ಇರ್ತೀರಾ, ಏಕಾಏಕಿ ಒಂದು ಕೂತ್ಕೊಂಡು ಅಭ್ಯಾಸಕ್ಕೆ ಹೋಗೋದು ಬೇಡ. ಒಂದು 5-10 ನಿಮಿಷ ಕಣ್ಣು ಮುಚ್ಕೊಂಡು ಕೇವಲ ನಿಮ್ಗೆ ಏನೇನು ಆಲೋಚನೆ ಬರ್ತಾ ಇದೆಯೋ ಅದನ್ನೇ ಗಮನ ಹರಿಸ್ಕೊಂಡು, ಮತ್ತು ಉಸಿರಾಟ ಹೆಂಗೆ ಹೋಗ್ತಾ ಇದ್ದೋ ಅದ್ರ ಪಾಡಿಗೆ ನಡೀತಾ ಇರಲಿ, ಅದನ್ನೇ ಒಂದು ಸ್ವಲ್ಪ ಉಸಿರಾಟವನ್ನೇ ಗಮನಿಸ್ಕೊಂಡು ಅನಂತರ ನೀವು ಅಭ್ಯಾಸಕ್ಕೆ ಹೋಗಿ. ನೀವು ನೇರ ಏಕಾಏಕಿ ಏನೇನೋ ಕೆಲಸ ಮಾಡಿಕೊಂಡು ಸೀದಾ ನೀವು ಮ್ಯಾಟ್ ಮೇಲೆ ಕೂತ್ಕೊಂಡು ಅಭ್ಯಾಸ ಮಾಡೋಕ್ಕೆ ಹೋಯಿತು ಅಂದರೆ ಅವಾಗ ನಿಮ್ಮ ಮನಸ್ಸು ಬರೀ ಆ ಕೆಲಸದ ಕಡೆನೇ ಹೋಗ್ತಾ ಇರುತ್ತೆ ಹೊರತು ನಿಮ್ಮ ಉಸಿರಾಟ ಇದನ್ನೆಲ್ಲನೂ ಸಹ ನೀವು ಅಷ್ಟೊಂದು ಗಮನ ಹರಿಸಿ ಏಕಾಗ್ರತೆಯಿಂದ ಅಭ್ಯಾಸ ಮಾಡೋದಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ. ಅದಕ್ಕೆ ನೀವು ಅಭ್ಯಾಸ ಮಾಡಬೇಕಂದ್ರೆ ನೀವು ಇವತ್ತು ಉದರ ಶ್ವಾಸ ಏನೇ ನೀವು ಪ್ರಾಣಾಯಾಮ ಅಭ್ಯಾಸ ಮಾಡಬೇಕಂದ್ರೆ ಸ್ವಲ್ಪ ಹೊತ್ತು ಕಣ್ಣನ್ನು ಮುಚ್ಚಿ ಬರೀ ನಿಮ್ಮ ಏನೇನು ಆಲೋಚನೆಗಳು ಬರುತ್ತೋ ಅದನ್ನು ಸ್ವಲ್ಪ ಹೊತ್ತು ಗಮನಿಸಿ. ಅದಾದ ನಂತರ ನಿಮ್ಮ ಉಸಿರಾಟದ ಮೇಲೆ ಗಮನ ತನ್ನಿ. ಆದರೆ ಉಸಿರಾಟದ ಮೇಲೆ ಏನೂ ನಿಯಂತ್ರಣ ತರೋದು ಬೇಡ. ಕೇವಲ ಉಸಿರಾಟ ಹೆಂಗೆ ಬರ್ತಾಯಿದೋ ಅದು ಹೆಂಗೆ ಹೋಗ್ತಾ ಇದೆಯೋ ಅದನ್ನೇ ನೀವು ಗಮನಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಉಸಿರಾಟ ಮಾಡಿ. ಅದಾದ ನಂತರ ನೀವು ಈ ಉದರ ಶ್ವಾಸದ ಅಭ್ಯಾಸ ಆಗಿರ್ಬೋದು ಅಥವಾ ಮುಂದೆ ನಾನು ಹೇಳ್ಕೊಡುವಂಥ ಅಭ್ಯಾಸಗಳಾಗಿರ್ಬೋದು, ಯಾವ ಅಭ್ಯಾಸ ಬೇಕಂದ್ರೂ ಮಾಡ್ತಾ ಹೋಗ್ಬೋದು. ಈಗ ಏನೇನು ಅಂಶ ಹೇಳಿದ್ದೆ, ಉಸಿರಾಟ ಆದಷ್ಟು ನಿಧಾನವಾಗಿರಬೇಕು, ನಿಶಬ್ದವಾಗಿರಬೇಕು, ದೀರ್ಘವಾಗಿರಬೇಕು, ನಿರಂತರವಾಗಿರಬೇಕು, ಜಾಗೃತವಾಗಿರಬೇಕು. ಕೊನೆಯದಾಗಿ ನಿಮ್ಮ ಉದರ ಶ್ವಾಸ ಅಂದರೆ ಉಸಿರನ್ನು ತೊಗೊಳ್ಬೇಕಂದ್ರೆ ಹೊಟ್ಟೆ ಮುಂದೆ ಉಬ್ಬಿಸುವಂಥದ್ದು, ಒಳಗಡೆ ತೊಗೊಳ್ಳುವಂಥದ್ದು. ಇಷ್ಟನ್ನೆಲ್ಲ ನೀವು ಅಭ್ಯಾಸ ಮಾಡಿ ಅದನ್ನೇ ಮಾಡಿಲ್ಲ ಅಂದ್ರೂ ಅದು ಸರಿ ಹೋಗೋದಿಲ್ಲ. ಸೊ ಇಷ್ಟು ಅಂಶಗಳನ್ನು ಅಳವಡಿಸ್ಕೊಂಡು ನೀವು ಇನ್ನು ನಾನು ಮುಂದಿನ ವಿಡಿಯೋ ಹಾಕೋವರೆಗೂ ಸಹ ಇಷ್ಟು ವಿಚಾರಗಳನ್ನು ಅಳವಡಿಸ್ಕೊಂಡು ನೀವು ಅಭ್ಯಾಸ ಮಾಡ್ತಾಯಿರಿ. ಕ್ಷಮಿಸಿ, ನಾನು ಮೊದಲೇ ಹೇಳ್ದಂಗೆ ಈ ಉದರ ಶ್ವಾಸ ಏನು ಅಭ್ಯಾಸ ಮಾಡ್ತಾಯಿದ್ವಿ ಇದು ಬಹಳ ಪ್ರಮುಖವಾಗಿರುವಂಥ ಪ್ರಾಣಾಯಾಮ, ಬಹಳ ಅನುಕೂಲ. ಅಂದರೆ
ಬಹಳ ಪ್ರಮುಖವಾಗಿರುವಂಥ ಉಸಿರಾಟದ ಅಭ್ಯಾಸ. ಈ ಕ್ರಮವನ್ನು ನೀವು ಸರಿ ಮಾಡ್ಕೊಂಡ್ಬಿಟ್ರೆ ಮುಂದೆ ಮಾಡುವಂತಹ ಎಲ್ಲ ಪ್ರಾಣಾಯಾಮಗಳು ಸಹ ನಿಮಗೆ ಬಹಳಷ್ಟು ಸುಲಲಿತವಾಗಿ ಮತ್ತು ಸರಿಯಾಗಿ ಸಮರ್ಪಕವಾಗಿ ನೀವು ಅಭ್ಯಾಸ ಮಾಡಲಿಕ್ಕೆ ಅನುಕೂಲ ಮಾಡ್ತಾ ಹೋಗುತ್ತೆ. ಇವತ್ತೇನಿಲ್ಲ, ಮತ್ತೆ ಇನ್ನೊಂದು ನಾನು ಕಳೆದ ವಿಡಿಯೋನಲ್ಲಿ ಹೇಳ್ದ ಹಾಗೆ ವಜ್ರಾಸನ ಕೂತ್ಕೊಂಡು ಮಾಡೋದಕ್ಕೆ ಪ್ರಯತ್ನ ಮಾಡಿ. ವಜ್ರಾಸನ ತುಂಬ ಕಷ್ಟ ಆಗುತ್ತೆ. ನಿಮ್ಮ ಅನುಕೂಲ ಇರುವಂಥ ಆಸನದಲ್ಲಿ ಕೂತ್ಕೊಂಡು 2 ಕೈಗಳಲ್ಲಿ ಜ್ಞಾನ ಮುದ್ರೆ ಚಿನ್ಮುದ್ರೆ ಇಟ್ಕೊಂಡು ಬೆನ್ನನ್ನು ನೇರ ಇಟ್ಕೊಂಡು ಉಸಿರನ್ನ ಹೊರಗಡೆ ಹಾಕುವಂಥದ್ದು, ಉಸಿರನ್ನು ತಗೊಳ್ತಾ ಇಷ್ಟು ಅಂಶಗಳನ್ನ ನೆನಪಲ್ಲಿ ಇಟ್ಕೊಂಡು ಸ್ಲೋ, ಸೌಂಡ್ಲೆಸ್, ಡೀಪ್, ಕಂಟಿನ್ಯೂಸ್, ಅವೇರ್ ಆ್ಯಂಡ್ ಅಬ್ಡಾಮಿನಲ್ ಬ್ರೀತಿಂಗ್ ಇಷ್ಟು ಅಂಶಗಳನ್ನು ನೆನಪಲ್ಲಿ ಇಟ್ಕೊಂಡು ಉಸಿರಾಟವನ್ನು ಮಾಡ್ತಾ ಹೋಗುವಂತಹದ್ದು. ಈಗ ನಾನು ಇಷ್ಟು ವಿವರಣೆಗಳಲ್ಲಿ ನಿಮ್ಗೆ ಏನಾದರೂ ಸಂದೇಹಗಳಿದ್ದರೆ ದಯವಿಟ್ಟು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹಾಕ್ಬೋದು. ಅದಕ್ಕೆ ನಾನು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ಈ ವಿಡಿಯೋ ಇನ್ನಷ್ಟು ಜನಕ್ಕೆ ಸಹಕಾರ ಆಗುತ್ತೆ ಅನಿಸಿದ್ರೆ ದಯವಿಟ್ಟು ಇದನ್ನು ಶೇರ್ ಮಾಡಿ. ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.